ಕೊರೋನಾ ರೀ ಎಂಟ್ರಿ ನೆರೆಯ ರಾಜ್ಯ ಕೇರಳದಲ್ಲಿ ಈಗ ಹೊಸ ತಳಿ ಕಾಣಿಸ್ಕೊಂಡಿರೋದ್ರಿಂದ ಅದರಲ್ಲೂ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಬರ್ತಾ ಇರೋದ್ರಿಂದ ರಾಜ್ಯದಲ್ಲೂ ಹೊಸ ಗೈಡ್ಲೈನ್ಸ್ಗೆ ಚಿಂತನೆಗಳು ನಡೀತಾ ಇದೆ. ಕೋವಿಡ್ ಭೀತಿ ಮತ್ತೆ ಜಾಸ್ತಿ ಆಗ್ತಾ ಇದೆ. ಇದರ ಮಧ್ಯೆ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಸಂಭ್ರಮಕ್ಕೆ ಸಿದ್ಧತೆ ನಡೀತಾ ಇದೆ. ಪಕ್ಕದ ರಾಜ್ಯ ಕೇರಳದಲ್ಲಿ ಕೊರೋನಾ ಜೋರಾಗ್ತಾ ಇದೆ. ಹಾಗಾಗಿ ಹೊಸ ವರ್ಷ ಮತ್ತು ಕ್ರಿಸ್ಮಸ್ಸನ್ನು ಗುರಿಯಾಗಿಸಿಕೊಂಡು ಕೊರೋನಾ ಜಾಗೃತಿಗಾಗಿ ಹೊಸ ರೂಲ್ಸನ್ನು ಜಾರಿಗೆ ತರಲಾಗ್ತಾ ಇದೆ. ತಾಂತ್ರಿಕ ಸಲಹಾ ಸಮಿತಿಯ ಸಭೆ ಕೂಡ ಇದೆ. ಹೊಸ ಮಾರ್ಗಸೂಚಿ ವರದಿ ಆರೋಗ್ಯ ಇಲಾಖೆಗೆ ಸಲ್ಲಿಕೆ ಆಗಿದೆ. ಹೊಸ ರೂಲ್ಸ್ ಏನು ಬರಬಹುದು ಅಂತಕ್ಕಂಥದ್ದೇ ಕುತೂಹಲ ಈಗ ಸದ್ಯಕ್ಕೆ. ಯಾವ ರೀತಿ ಈಗಾಗಲೇ ಬೆಂಗಳೂರಿನ ಬ್ರಿಗೇಡ್ ರೋಡ್ MG ರೋಡ್ನಲ್ಲೆಲ್ಲ ಸಿದ್ಧತೆಗಳು ಜೋರಾಗ್ತಾ ಇದೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ಗೆ. ಇದರ ಮಧ್ಯದಲ್ಲಿ ಯಾವಾಗಲೂ ಕೂಡ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಬಂದ ಮೇಲೆ ನಾವೇನು ಮಾಡೋಕ್ಕಾಗಲ್ಲ, ಬರದಿದ್ದಂಗೆ ತಡಿಬೇಕು, ಜಾಸ್ತಿ ಆಗದಂಗೆ ಅಂತಂದರೆ ಎಚ್ಚರಿಕೆಯನ್ನು ತಗೊಳ್ಳೇಬೇಕು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಸಭೆ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಸಂಪೂರ್ಣವಾಗಿ ಹೋಗಿಲ್ಲ, ಕರೋನಾ ಇದ್ದೇ ಇದೆ. ದೇಶದಲ್ಲಿ 1300 ದಾಟಿದೆ ಕರೋನಾ ಸಕ್ರಿಯ ಸಂಖ್ಯೆ, 1400 ನಿನ್ನೆ. ಕೇರಳದಲ್ಲಿ ಪ್ರತಿನಿತ್ಯ 300ಕ್ಕೂ ಹೆಚ್ಚು ಕೊರೋನಾ ಕೇಸ್ಗಳು ದಾಖಲಾಗ್ತಾ ಇದೆ. ಕೊರೋನಾ ಜಾಗೃತಿಗಾಗಿ ಈಗ ನಯಾ ರೂಲ್ಸನ್ನು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡುವಂತಹ ಲೆಕ್ಕಾಚಾರ. ಹಾಗಾಗಿ ಮುನ್ನೆಚ್ಚರಿಕೆಯನ್ನು ಗರಿಷ್ಠ ಮಟ್ಟದಲ್ಲಿ ತಗೊಳ್ಳೋದಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆಯವರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಗರಿಷ್ಠ ಮಟ್ಟದಲ್ಲಿ ಆಗಬೇಕು. ಜನ ಈಗಾಗಲೇ ಎಲ್ಲ ಮರೆತು ಬಿಟ್ಟಿದ್ದಾರೆ. 1.5-2 ವರ್ಷ ಆಗ್ತಾ ಬಂತು, ಮಾಸ್ಕ್ ಇಲ್ಲ, ಸ್ಯಾನಿಟೈಸರ್ ಇಲ್ಲ, ಏನಂದರೆ ಏನೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಆಗ್ತಾ ಇಲ್ಲ. ಬಸ್ಗಳಲ್ಲಿ, ಟ್ರೈನ್ಗಳಲ್ಲಿ, ಮೆಟ್ರೋಗಳಲ್ಲಿ ಮಾಸ್ಕ್ ಕಂಪಲ್ಸರಿ ಮಾಡ್ತಾರಾ? ಯಾಕೆಂದರೆ ಈಗಾಗಲೇ ಕೇರಳ, ತಮಿಳುನಾಡಲ್ಲಿ ಮಾಸ್ಕ್ ಕಂಪಲ್ಸರಿ ಮಾಡಿದ್ದಾರೆ. ಇವಾಗ ಆರೋಗ್ಯ ಇಲಾಖೆಗೆ ಹೊಸ ಮಾರ್ಗಸೂಚಿ ಸಲ್ಲಿಕೆ ಆಗುತ್ತೆ. ಅದನ್ನು ಪರಿಶೀಲನೆ ನಡೆಸಿ ಅದನ್ನು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಈ ಕುರಿತಂತೆ ಸಭೆಯನ್ನು ಮಾಡಿದ್ದಾರೆ. ಇವತ್ತು ಕೊಡಗು ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದಾರೆ. ಯಾಕೆಂದರೆ ಕೇರಳ ಗಡಿಭಾಗ ಅದು. ಸೊ ಗಡಿಭಾಗದಲ್ಲಿ ಗರಿಷ್ಠ ಮುನ್ನೆಚ್ಚರಿಕೆ, ಹೈ ಅಲರ್ಟ್ ಯಾವ ರೀತಿ ಇರಬೇಕು. ನೀವು ಫಸ್ಟು ಬಾರ್ಡ್ರ್ಗಳನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಈಗ ಹೇಳಿ ಕೇಳಿ ಶಬರಿಮಲೆಗೆ ಹೋಗಿ ಬರ್ತಕ್ಕಂಥ ಸೀಸನ್, ಕೇರಳಕ್ಕೆ ಹೋಗಿ ಬರ್ತಕ್ಕಂಥ ಸೀಸನ್, ದಿನವೊಂದಕ್ಕೆ 300 ಕೇಸ್ಗೂ ಜಾಸ್ತಿ ಕೇರಳದಲ್ಲಿ ಬರ್ತಾ ಇದೆ. ಹಾಗಾಗಿ ಇವಾಗ ಅಲ್ಲಿಂದ ಬರ್ತಕ್ಕಂಥವ್ರು ಭಕ್ತಾದಿಗಳನ್ನು ಕೂಡ RT-PCR ಟೆಸ್ಟ್ಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಕ್ರಿಸ್ಮಸ್ ನ್ಯೂ ಇಯರ್ ವೇಳೆ ಗುಂಪುಗೂಡದಂತೆ ಎಚ್ಚರ ಬರಬಹುದು. ಈ ಥರದ ರೂಲ್ಸ್ ಬರಬಹುದು. 2 ವರ್ಷದಿಂದ ಇತ್ತಲ್ಲ, 2020-21 ಸಾಮಾಜಿಕ ಅಂತರ ಪಾಲನೆ ಮಾಡಬೇಕಾಗುತ್ತೆ, ಸ್ಯಾನಿಟೈಸರ್ಗಳನ್ನ ಬಳಕೆ ಮಾಡಬೇಕಾಗತ್ತೆ. ಮತ್ತೊಮ್ಮೆ ಮಗದೊಮ್ಮೆ, ಯಾಕೆಂದರೆ ನಮ್ಮನ್ನು ಬಿಟ್ಟು ಹೋಗಿಲ್ಲ ಅದು ಎಲ್ಲಿಗೂ. ಆಸ್ಪತ್ರೆ ಒಳಗಡೆ ಹೆಲ್ತ್ ವರ್ಕರ್ಸ್ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು. ಕೆಲವರು ಅಲ್ಲಲ್ಲಿ ಜಾಗೃತರಾಗಿದ್ದಾರೆ, ಕೆಲವರು ಮಾಸ್ಕನ್ನು ಆಲ್ರೆಡಿ ಹಾಕ್ತಾ ಇದ್ದಾರೆ. ಮಾಸ್ಕ್ ಧರಿಸಿಯೇ ವೈದ್ಯರು ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡಬೇಕು. ಡಾಕ್ಟರ್ಸು, ನರ್ಸ್ಗಳು ಅವರೆಲ್ಲ ಪ್ರಿಕಾಷನ್ಸ್ ತಗೋತಾರೆ ಬಿಡಿ, ಅವ್ರುಗಳಿಗೆ ಗೊತ್ತಿರುತ್ತೆ. ಆಸ್ಪತ್ರೆಗಳಲ್ಲಿ, ಜನಸಂದಣಿ ಪ್ರದೇಶದಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡ್ಕೋಬೇಕು. ಅಕಸ್ಮಾತ್ ಒಂದು ವೇಳೆ ಮತ್ತೊಂದು ರೂಪಾಂತರಿಯಿಂದ ಮತ್ತೊಂದು ಹೊಡೆತ ಬಿದ್ದರೆ ಮೊದಲ ಅಲೆ, 2ನೇ ಅಲೆ ಥರದಲ್ಲಿ ಕಷ್ಟ. ಜ್ವರ, ಶೀತ, ಬೇರೆ ರೋಗದಿಂದ ಬಳಲ್ತಾ ಇರುವವರು ವೈದ್ಯರನ್ನು ಕಂಪಲ್ಸರಿ ಭೇಟಿಯಾಗಬೇಕು. ಬೆಂಗಳೂರು ಸೇರಿದಂತೆ ಜಿಲ್ಲೆಗಳಲ್ಲಿ ಕೋವಿಡ್ ಟೆಸ್ಟ್ಗೆ ಟಾರ್ಗೆಟನ್ನು ಈಗ ಕೊಡಬಹುದು, ರೂಲ್ಸ್ಗಳನ್ನು ಮಾಡಬಹುದು ಕಡ್ಡಾಯವಾಗಿ. ಸೊ ಇದು ಕೂಡ ರೂಲ್ಸ್ಗಳಲ್ಲಿ ಅಡಕವಾಗಿರ್ತಕ್ಕಂಥ ಕೆಲವೊಂದು ಅಂಶಗಳು. ನಯಾ ರೂಲ್ಸ್ಗೆ ಈಗ ಸಿದ್ಧತೆಗಳೆಲ್ಲವೂ ಕೂಡ ಭರದಿಂದ ಸಾಗ್ತಾ ಇದೆ. ಆಸ್ಪತ್ರೆಗಳಲ್ಲಿ ರೋಗ ಲಕ್ಷಣಗಳು ಇರುವ ರೋಗಿಗಳಿದ್ದರೆ ಅವರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯ. ಮಾಮೂಲಿ ಸಿಂಪ್ಟಮ್ ನಿಮ್ಗೆ ಗೊತ್ತಲ್ಲ, ಯಾರಿಗೂ ಕರೋನಾ ಬಗ್ಗೆ ಹೇಳ್ಕೊಡೋದೇ ಬೇಕಾಗಿಲ್ಲ. ನೆಗಡಿ, ಶೀತ, ಜ್ವರ, ಕೆಮ್ಮು ಇದೇನೇ ಇದ್ದರೂ ಕೂಡ ಕಡ್ಡಾಯವಾಗಿ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ILI, ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಮತ್ತು ಸಾರಿ ಈ ಥರದ ಕೇಸ್ಗಳಿದ್ದರೆ ಕೂಡಲೇ ಕೋವಿಡ್ ಟೆಸ್ಟನ್ನು ಅವ್ರಿಗೆ ಮಾಡಿ. ಯಾಕೆ ಅಂದರೆ ಅವ್ರನ್ನ ಐಸೋಲೇಟ್ ಮಾಡ್ಬೋದು, ಅವರಿಂದ ಬೇರೆಯವರಿಗೆ ಸ್ಪ್ರೆಡ್ ಆಗದ ರೀತಿಯಲ್ಲಿ ಅಂತ. ಕೇರಳದಿಂದ ಬರುವ ಪ್ರಯಾಣಿಕರ ಮೇಲೆ ನಿಗಾ ವಹಿಸಬೇಕು. ಏನು ನಿಗಾ ಅಂದರೆ ಹೆಂಗೆ? ಕೇರಳದಿಂದ ಬರುವ ಪ್ರಯಾಣಿಕರಿಗೆ ಕಡ್ಡಾಯವಾಗಿ ಬಸ್ ಸ್ಟ್ಯಾಂಡಲ್ಲೇ RT-PCR ಮಾಡಿಸಿ. ನಿಗಾ ಇನ್ನೇನು ನಿಗಾ ಇಡ್ತೀರ? ಅವ್ರು ಬೆಂಗಳೂರಲ್ಲಿ ಬಂದು ಇಳಿದ್ಬಿಟ್ಟು ಎಲ್ಲ ಹೋಗ್ತಾರಪ್ಪ ಅವ್ರವ್ರ ಏರಿಯಾಗಳಿಗೆ. ಏನು ಕಡಿಮೆ ಇದ್ದಾರಾ ಕೇರಳದವ್ರು ಬೆಂಗಳೂರಿನಲ್ಲಿ?
ಕೇರಳದಿಂದ ಬರುವ ಪ್ರಯಾಣಿಕರ ಮೇಲೆ ನೀವು ನಿಗಾ ಇಡೋದ್ರ ಜೊತೆಗೆ ಟೆಸ್ಟ್ ಕಂಪಲ್ಸರಿ ಮಾಡಿಸ್ಬೇಕು. ಗರಿಷ್ಠ ಮಟ್ಟದಲ್ಲಿ ನಡಿಬೇಕು ಇವೆಲ್ಲ. ಆಗಷ್ಟೇ ನಿಮಗೆ ಬೆಂಗಳೂರು ಬಚಾವಾಗುತ್ತೆ. ನಾವು ನೋಡಿಬಿಟ್ಟಿದ್ದೀವಿ 2 ಸಾರ್ತಿ ಬೆಂಗಳೂರಿನಲ್ಲಿ ಹೇಗಾಯಿತು ಪರಿಸ್ಥಿತಿ ಅನ್ನೋದನ್ನು ಫಸ್ಟ್ ಆ್ಯಂಡ್ ಸೆಕೆಂಡ್ ವೇವಲ್ಲಿ ನೋಡಿದ್ದೀವಿ. ಹಾಗಾಗಿ ಇದೆಲ್ಲದಕ್ಕೂ ಬೇಕಾದಂತಹ ಗರಿಷ್ಠ ಮುನ್ನೆಚ್ಚರಿಕೆಯನ್ನು ಆರೋಗ್ಯ ಇಲಾಖೆ ತೆಗೆದುಕೊಳ್ಬೇಕು.